ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಲಾರ್ಡ್ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಪ್ರತಿದಿನ ಯೇಸು ತನ್ನ ಮಾತುಗಳಿಂದ ಸಾಂತ್ವನ ನೀಡುತ್ತಾನೆ. ಎವ್ರಿ ಡೇ ಜೀಸಸ್ ಕಂಫರ್ಟ್ಸ್ ವಿತ್ ಈಸ್ ವರ್ಡ್ಸ್. ಈ ದಿನದ ವಾಕ್ಯ ಕೀರ್ತನೆಗಳು 1ನೇ ಅಧ್ಯಾಯ 2ನೇ ವಚನ ಓದಿಕೊಳ್ಳೋಣ. ಕರ್ತನ ನ್ಯಾಯ ಪ್ರಮಾಣದಲ್ಲಿ ಸಂತೋಷಿಸಿ ಆತನ ನ್ಯಾಯ ಪ್ರಮಾಣವನ್ನು ರಾತ್ರಿಯಾಗಲು ಧ್ಯಾನಿಸುವ ಆ ಮನುಷ್ಯನೇ ಧನ್ಯನು. ಆಮೇನ್. ಆತನ ಆನಂದವು ಕರ್ತನ ನ್ಯಾಯ ಪ್ರಮಾಣದಲ್ಲಿ ಇದೆ. ಆಮೇನ್. ಅಂದರೆ ಬೈಬಲ್ನ ಮೊದಲನೇ 5 ಪುಸ್ತಕಗಳ ಅಳವಡಿಕೆ ನೋಡೋದಾದರೆ ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕಾಂಡ, ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡ. ಈ 5 ಪುಸ್ತಕವು ನಮಗೆ ಕಾನೂನುಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಅಂದರೆ ದೇವರು ಮಾಡಿರುವಂಥ ವಾಗ್ದಾನಗಳ ಬಗ್ಗೆ ಮತ್ತು ದೇವರು ಆಜ್ಞಾಪಿಸುವಂಥ ಆಜ್ಞೆಗಳ ಬಗ್ಗೆ ಮತ್ತು ಆತನು ನಾವೇನಾದ್ರು ಪಾಪ ಮಾಡಿರುವಾಗ ಯಾವ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡಬೇಕೆಂಬುದಾಗಿ ಬಗ್ಗೆ ತಿಳಿಸ್ಕೊಡುತ್ತೆ. ಜೊತೆಗೆ ನೀತಿವಂತ ದೇವರ ವಾಕ್ಯದಿಂದಲೇ ಬದುಕುವನು ಮತ್ತು ಸಂತೋಷ ಪಡುವನು ಎಂಬುದಾಗಿ ಸಹ ಹೇಳ್ಕೊಡುತ್ತೆ. ಈ ದಿನಗಳಲ್ಲಿ ನಮ್ಮನ್ನು ನಿಮ್ಮನ್ನು ಯಾವುದು ಸಂತೋಷಪಡಿಸ್ತದೆ, ನಮ್ಮನ್ನು ನಿಮ್ಮನ್ನು ಯಾವುದು ಉತ್ಸಾಹಪಡಿಸ್ತದೆ, ನಮಗೆ ಯಾವುದು ಮುಖ್ಯವಾಗಿದೆ ಎಂಬುದಾಗಿ ವಾಕ್ಯ ತಿಳಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಪರ್ಸ್ನಲ್ ಲೈಫನ್ನು ನಾವು ತೆಗೆದುಕೊಳ್ಳುವಾಗ ನಾವೆಲ್ಲರೂ ಸ್ವಾರ್ಥಿ ವ್ಯಕ್ತಿಗಳಾಗಿದ್ದೇವೆ. ಏಕೆಂದರೆ ನಮ್ಮ ಕುಟುಂಬ ಅಥವಾ ನಮ್ಮ ಸ್ನೇಹಿತರು ಒಂದಾಗಿರೋದಾದರೆ ಅದೇ ನಮಗೆ ಸಂತೋಷವನ್ನುಂಟು ಮಾಡ್ತದೆ. ಆದರೆ ಇದು ಮುಖ್ಯವಲ್ಲ. ಇಲ್ಲಿ ವಾಕ್ಯ ಹೇಳುತ್ತೆ, ನೀತಿವಂತನು ತನ್ನ ಆನಂದ ಎಲ್ಲಿ ಪಡ್ಕೊಂಡಿದ್ದಾನೆ ಅನ್ನೋದಾದರೆ ಕರ್ತನ ನ್ಯಾಯ ಪ್ರಮಾಣವನ್ನು ಹಗಲಿರುಳು ಧ್ಯಾನಿಸುವಾಗ ಮಾತ್ರವೇ. ಮಾರ್ಟಿನ್ ಲೂಥರ್ ಒಂದು ಮಾತನ್ನು ಹೇಳ್ತಾರೆ, ದೇವರ ವಾಕ್ಯವಿಲ್ಲದೆ ಸ್ವರ್ಗದಲ್ಲಿ ಬದುಕಲು ಸಾಧ್ಯವಿಲ್ಲ ಎಂಬುದಾಗಿ. ಅಂದರೆ ದೇವರ ವಾಕ್ಯ ಇಲ್ಲದೆ ನರಕದಲ್ಲಿ ಬದುಕಬಹುದು ಎಂಬುದಾಗಿ ಹೇಳ್ತಾರೆ. ಒಂದು ಎಕ್ಸಾಂಪಲ್ ನೋಡಿದ್ರೆ ನಮಗೊಂದು ಸ್ವಂತ ತುಂಬ ಕಷ್ಟವಾಗಿ ನಮ್ಗೆ ಇಷ್ಟವಾದ ಕೆಲಸ ಅನ್ನುವಾಗ ಅದೆಷ್ಟು ಕಷ್ಟವಾಗಿದ್ದು ಸರಿಯೇ ನಾವು ಮುಂದೆ ಹೋಗಿ ಮಾಡ್ತೀವಿ. ಯಾರೂ ನಮಗೆ ಒತ್ತಾಯ ಪಡಿಸೋಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನಮಗೂ ನಿಮಗೂ ದೇವರ ವಾಕ್ಯ ಎಷ್ಟು ಹಸಿದಿದ್ದೇವೆ, ಅಲ್ಲಿ ಎಷ್ಟು ಆಸಕ್ತಿ ಇದ್ದೇವೆ, ಎಷ್ಟು ವಾಕ್ಯ ಧ್ಯಾನಿಸ್ತೇವೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡಿ ನಾವು ತಿಳಿದುಕೊಳ್ಳಬೇಕು. ಅಂದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಆತನ ನ್ಯಾಯ ಪ್ರಮಾಣವನ್ನು ರಾತ್ರಿಯಾಗಲು ಧ್ಯಾನಿಸುವ ಆ ಮನುಷ್ಯನೇ ಧನ್ಯನು. ಆಮೇಲೆ ಅಂದರೆ ನೀತಿವಂತನು ದೇವರ ವಾಕ್ಯವನ್ನು ಧ್ಯಾನಿಸ್ತಾನೆ ಅಂತ ತಿಳಿಸ್ಕೊಡುತ್ತೆ. ಜೊತೆಗೆ ಅವರು ಅದನ್ನು ಕೇಳಿ ಮರೆತು ಹೋಗೋದಿಲ್ಲ. ಧ್ಯಾನ ಅಂತ ಹೇಳುವಾಗ ಮರೆತೇ ಹೋಗೋದಿಲ್ಲ, ಪ್ರತಿನಿತ್ಯ ಅದನ್ನು ನೆನೆಸ್ಕೊಳ್ಳುವಂಥದ್ದಾಗಿರುತ್ತೆ. ಜೊತೆಗೆ ಅವರು ಅದರ ಬಗ್ಗೆ ಯೋಚಿಸ್ತಾರೆ. ಯಾವಾಗಲೂ ನಾವು ದೇವರ ವಾಕ್ಯ ಓದಿದ್ವಲ್ಲ, ಬೆಳಗ್ಗೆ ಈ ವಾಕ್ಯ ಓದಿದ್ವಿ, ಅದರ ಅರ್ಥ ಏನು, ಈ ವಾಕ್ಯದಲ್ಲಿ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು ಎಂಬುದಾಗಿ ಯಾವಾಗ ಅದನ್ನೇ ಯೋಚಿಸ್ತಾ ಇರ್ತೀವಿ. ಜೊತೆಗೆ ಯೇಸುವಿನ ಮಕ್ಕಳು ನಾವೆಲ್ಲರೂ ದೇವರ ವಾಕ್ಯವನ್ನೇ ಧ್ಯಾನಿಸುವಂತರಾಗಬೇಕು ಎಂಬುದಾಗಿಯೇ ಆ ಮನುಷ್ಯನೇ ಧನ್ಯನೆಂಬುದಾಗಿ ಹೇಳುತ್ತೆ. ಅಂದರೆ ಯೇಸುವಿನ ಮಕ್ಕಳಾಗಿ ನಮ್ಮ ಮನಸ್ಸು ಏನಾಗಿರ್ಬೇಕಂದ್ರೆ ದೇವರ ವಾಕ್ಯವನ್ನು ತುಂಬಿದವರಾಗಿರಬೇಕು. ಇಲ್ಲ ನಾವು ಖಾಲಿಯಾಗಿ ನಾವು ಕುಳಿತುಕೊಳ್ಳೋದಾದರೆ ಅದು ಅಪಾಯಕಾರಿಯಾಗಿದೆ. ಏಕೆಂದರೆ ಸೈತನನ ಆಲೋಚನೆಗಳಿಗೆ ಬರುವುದಕ್ಕೆ ಈ ದಾರಿ ಮಾಡೋದಕ್ಕೆ ಸಾಧ್ಯವಾಗ್ಬೋದು. ಅದಕ್ಕೇ ದೇವರ ವಾಕ್ಯದಲ್ಲಿ ಪ್ರತಿನಿತ್ಯ ನಾವು ಹಗಲಿರುಳು ಧ್ಯಾನಿಸುವಂಥ ಮನುಷ್ಯರಾಗಿರಬೇಕು. ಆಮೇಲೆ ಜೊತೆಗೆ ನಮ್ಮ ಗುರಿ, ನಮ್ಮ ಮನಸ್ಸು ಪ್ರತಿಯೊಂದು ದೇವರ ವಾಕ್ಯಗಳ ತುಂಬಿರಬೇಕು ಎನ್ನುತ್ತಾ, ಜೊತೆಗೆ ನಾವು ಎಕ್ಸಾಂಪಲ್ ನೋಡೋದಾದರೆ ಒಂದು ಹಸು ಹೇಗೆ ಬೆಳಗ್ಗೆ ಹುಲ್ಲನ್ನು ತಿಂದು ರಾತ್ರಿ ಸಮಯದಲ್ಲಿ ಅದನ್ನು ಮೆಲ್ಕಾಕುತ್ತೆ ಮತ್ತು ಜಿಗಿತಾ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ವಾಕ್ಯ ಹೇಳುತ್ತೆ, ಹಗಲು ರಾತ್ರಿ ಧ್ಯಾನಿಸುವ ಮನುಷ್ಯನೇ ಧನ್ಯನು. ನಾವು ಒಂದು ಸಾರಿ ಹೇಗೆಂದೇ ಬೈಬಲ್ ಓದ್ತೀವಿ ಅಂದರೆ ಅನೇಕ ಸಾರಿ ಅಷ್ಟೇ ಪ್ರಾರ್ಥನೆ ಮಾಡ್ತೀವಿ. ವಾಕ್ಯಗಳು ಓದುವಾಗ ನಮಗೆ ವಾಗ್ದಾನ ಯಾವುದಿದೆ, ಒಂದು ಆಶೀರ್ವಾದ ಯಾವುದಿದೆ, ಅದು ವಿಷಯಗಳು ಮಾತ್ರವೇ ನೆನೆಸ್ಕೊಂಡು ಎಲ್ಲವನ್ನು ಮರ್ತೋಗ್ತೀವಿ. ಇನ್ನು ಅನೇಕ ವಿಷಯಗಳ ಎಲ್ಲ ಯಾವುದು ನಮಗೆ ಧ್ಯಾನಿಸೋದಿಲ್ಲ, ನೆನೆಸಿಕೊಳ್ಳುವುದಿಲ್ಲ. ಆದರೆ ನಾವು ಪ್ರತಿನಿತ್ಯವೂ ಧ್ಯಾನಿಸುವಂತರಾಗಿರಬೇಕು, ಹಗಲು ಇರುಳು ಯೋಚಿಸುವಂತರಾಗಿರಬೇಕು. ಜೊತೆಗೆ ನಾವು ಎಂದಿಗೂ ಮರೆತು ಹೋಗಬಾರದು ಎಂಬುದಾಗಿ ವಾಕ್ಯ ಹೇಳುತ್ತೆ. ನನಗೆ ಒಬ್ಬರು ಹೇಳಿದ ಮಾತು, ನಾನು 20 ಸಾರಿ ಬೈಬಲ್ ಓದಿದ್ದೇನೆ ಮೊಣಕಾಲು ಉರಿದುಕೊಂಡು ಅಂತ ಹೇಳಿದ್ದಾರೆ. ಆದರೆ ಅದರಲ್ಲಿ ಎಷ್ಟು ಅರ್ಥ ಆಗಿದೆ ಅಂತ ಕೇಳುವಾಗ ಅವರು ನನಗೆ ಯಾವುದು ಅರ್ಥ ಆಗಿಲ್ಲ, ಜಸ್ಟ್ ಓದ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ನನಗನ್ಸುತ್ತೆ ಅವರು ಆ ಮೊಣಕಾಲೂರಿನ ನೋವಿಗೆ ಆ ಬೈಬಲ್ ಇರುವಂಥ ವಾಕ್ಯದಲ್ಲಿರುವಂಥದ್ದೆಲ್ಲ ಮರ್ತೋಗಿರ್ಬೇಕು ಅನಿಸುತ್ತೆ. ಏಕೆಂದರೆ ಪ್ಲೇಸಿಗೆ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಸಮಾಧಾನವಾಗಿ ದೇವರ ಬಳಿ ಕೇಳ್ಕೊಂಡಿರುವಾಗ ಆ 20 ಸಾರಿಗಿಂತ 1 ಸಾರಿ ಓದಿರುವುದಾದರೂ ಅದರಲ್ಲಿ ಎಷ್ಟೊಂದು ಅರ್ಥ ಇದೆ, ಸತ್ಯಾರ್ಥ ಇದೆ ಎಂಬುದಾಗಿ ದೇವರು ತಿಳಿಸ್ಕೊಡ್ತಿದೆ ಏನೋ. ಆದರೆ ಅವರು ಹೇಳಿದ 20 ಸಾರಿ ಓದಿದ್ದೀನಿ, ಆದರೆ ಅದರಲ್ಲಿ ಏನೋ ನನಗೆ ಅರ್ಥ ಆಗಿಲ್ಲ ಎಂಬುದಾಗಿ ಹೇಳಿದ್ದಾರೆ. ನೋಡಿ, ನಾವು ಹಾಗಾಗಿರಬಾರ್ದು. ಒಂದು ವಾಕ್ಯ ಓದುವುದಾದದನ್ನು ಧ್ಯಾನಿಸುವಂತರಾಗಿರಬೇಕು, ಅದರ ಬಗ್ಗೆ ಯೋಚನೆ ಮಾಡುವಂತರಾಗಿರಬೇಕು ಎಂಬುದಾಗಿ ಕೀರ್ತನೆ 1ನೇ ಅಧ್ಯಾಯ 2ನೇ ವಚನ ನಮಗೆ ತಿಳಿಸ್ಕೊಡುತ್ತದೆ.
ಅದೇ ರೀತಿಯಾಗಿ ಮುಂದನೇ ವಚನ ನೋಡ್ಕೊಳ್ಳೋಣ. ಯೆಹೋಶುವ 1ನೇ ಅಧ್ಯಾಯ 8ನೇ ವಚನ ವಾಕ್ಯ ಓದಿಕೊಳ್ಳೋಣ. ಈ ಪುಸ್ತಕದಲ್ಲಿ ಬರೆದಿರುವ ನ್ಯಾಯ ಪ್ರಮಾಣವು ನಿನ್ನ ಬಾಯಿಂದ ಹೋಗಬಾರದು, ಅದರಲ್ಲಿ ಬರೆದಿರುವ ಪ್ರಕಾರವೇ ಕೈಗೊಂಡು ನಡೆಯುವಾಗ ಹಾಗೆ ರಾತ್ರಿ ಆಗಲು ಅದನ್ನು ಧ್ಯಾನಿಸಬೇಕು. ಆಗ ನಿನ್ನ ಮಾರ್ಗವನ್ನು ಸಫಲ ಮಾಡಿಕೊಂಡು ಮಹಾಜಯಶಾಲಿಯಾಗುವಿ. ಆಮೇನ್. ಇಲ್ಲಿ ವಾಕ್ಯ ಯೆಹೋಶುವನಿಗೆ ಜೊತೆ ಏಸಪ್ಪ ಮಾತನಾಡುವಂಥ ರೀತಿಯಾಗಿದೆ. ನೀವು ಈ ಪುಸ್ತಕದಲ್ಲಿ ಬರೆದಿರುವಂಥ ಪ್ರತಿಯೊಂದು ನ್ಯಾಯ ಪ್ರಮಾಣವನ್ನು ನಿನ್ನ ಬಾಯಿಂದ ಯಾವತ್ತಿಗೂ ಹೋಗಬಾರದು, ಜೊತೆಗೆ ಕೈಗೊಂಡು ನಡೆಯಬೇಕು. ಯಾವಾಗ ರಾತ್ರಿ ಆಗಲು ಅದನ್ನು ಧ್ಯಾನಿಸಬೇಕು. ಜೊತೆಗೆ ಆ ಮಾರ್ಗ ನೀನೆಲ್ಲ ಹೋಗುವಂಥ ಮಾರ್ಗವೆಲ್ಲ ಸಫಲ ಮಾಡ್ತೇನೆ ನಾನು, ಜೊತೆಗೆ ಮಹಾ ಜಯಶಾಲಿಯಾಗಿರುವಿ ಎಂಬುದಾಗಿ ಯೆಹೋಶುವನ ಜೊತೆ ದೇವರು ಮಾತನಾಡುವಂತಾಗಿರ್ತಾನೆ. ಇದೆಲ್ಲ ಏನಕ್ಕೆ ಇವನು ಸಿದ್ಧತೆ ಮಾಡ್ತಿದ್ದಾರೆ ದೇವರು ಅಂತ ಹೇಳುವಾಗ, ಇಸ್ರೇಲ್ ಜನ ನಡೆಸೋದಕ್ಕಾಗಿ. ಮೊದಲು ನಮಗೆಲ್ಲ ಗೊತ್ತು, ಮೋಶೆಯು ಇಸ್ರೇಲ್ ಜನರನ್ನು ಹೇಗೆ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದನು, ಜೊತೆಗೆ ಆತನು ಅರಣ್ಯದಲ್ಲಿ ಯಾವ ರೀತಿ, ಅಡವಿಯಲ್ಲಿ ಯಾವ ರೀತಿ ದೇವರು ಸಂಗಡಿರುವುದರಿಂದ ಇಸ್ರೇಲ್ ಜನರು ನಡೆಸೋದಕ್ಕೆ ಸಾಧ್ಯ ಆಯಿತು. ಜೊತೆ ಬಂಡೆಯಲ್ಲಿ ನೀರನ್ನು ಬರಮಾಡಿದ್ರು. ನೀರನ್ನು ಕೇಳುವಾಗ ಆ ಅಡವಿಯಲ್ಲಿ ಆಹಾರವನ್ನು ಕೇಳುವಾಗ ದೇವರು ಪರಲೋಕದಲ್ಲಿರುವ ಮನ್ನವನ್ನು ಕೊಡುವಂತರಾದರು. ಅದಾದ ಮೇಲೆ ಮೋಶೆಯು ಸತ್ತು ಹೋದ ನಂತರ ಇಸ್ರೇಲ್ ಜನರನ್ನು ನೋಡ್ಕೊಳ್ಳುವುದಕ್ಕಾಗಿ, ನಡೆಸುವುದಕ್ಕಾಗಿ ದೇವರು ಯೆಹೋಶುವನ ಸಂಗಡ ಮಾತನಾಡ್ತಿದ್ದಾರೆ. ಯಾವ ರೀತಿ ಅಂದರೆ, ದೇವರು ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ, ನಾನು ಯಾವ ವಿಷಯದಲ್ಲೂ ನಿನ್ನನ್ನು ತೊರೆಯುವುದಿಲ್ಲ, ನಾನು ನಿನಗೆ ಬಲವಾಗಿರ್ತೇನೆ, ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದು ಪ್ರತಿಯೊಂದು ವಿಷಯಗಳನ್ನು ನಾನು ಇಟ್ಟಿರುವಂಥ ದೇಶ ಕಾನಾನ್ ದೇಶವನ್ನು ವಾಗ್ದಾನವಾಗಿ ಕೊಟ್ಟಿದ್ದೀನಿ. ವಾಗ್ದಾನವಾಗಿ ಕೊಟ್ಟಿರುವ ದೇಶವನ್ನು ಸ್ವಾಧೀನ ಮಾಡ್ಕೋಬೇಕು ಇಸ್ರೇಲ್ ಜನ ಜೊತೆಗೆ ಎಂಬುದಾಗಿ ಮಾತನಾಡುವಾಗ ಆತನು ಹೇಳ್ತಿದ್ದಾನೆ. ಮೊದಲನೇದಾಗಿ ಒಂದು ಬಲಪಡಿಸಿರುವಂಥದ್ದು ಹೇಳುವಂಥ ಮಾತು ಈ ಪುಸ್ತಕದಲ್ಲಿ ಬರೆದಿರುವ ನ್ಯಾಯ ಪ್ರಮಾಣ. ಅಂದರೆ ನಾವು ಓದುವಂಥ ಪ್ರತಿಯೊಂದು ಮಾತು, ಬೈಬಲ್ ಇರುವಂಥ ವಾಕ್ಯಗಳನ್ನ ಉಸಿರೇ ನಾವು ಬಾಯಿಂದ ಯಾವತ್ತೂ ಹೋಗಬಾರ್ದು. ಜೊತೆಗೆ ಅದರ ಪ್ರಕಾರ ನಾವು ಕೈಗೂ ನಡೆಯುವಂಥರಾಗಿರಬೇಕು. ಬರೀ ಓದುವುದು ಮಾತ್ರವಲ್ಲ, ಅದನ್ನು ಕೈಗೊಂಡು ನಾವು ಜೀವಿತವನ್ನು ನಡೆಸಬೇಕು. ಜೊತೆಗೆ ಅದನ್ನು ಹಗಲಿರುಳು ಧ್ಯಾನಿಸುವಂಥರಾಗಬೇಕು. ಒಂದು ಸಾರಿ ಓದಿ ಮರೆತು ಹೋಗಬಾರದು, ಧ್ಯಾನಿಸುವಂಥರಾಗಿರಬೇಕು. ಜೊತೆಗೆ ನಾವು ಹೋಗುವಂಥ ಮಾರ್ಗಗಳು, ನಾವು ಮಾಡುವಂಥ ಕೆಲಸಗಳೆಲ್ಲ ದೇವರು ಸಫಲವನ್ನು ಮಾಡ್ತಾರೆ. ಜೊತೆಗೆ ನಾವು ಎಲ್ಲ ವಿಷಯ ಜಯಶಾಲಿಯಾಗಿರ್ತೀವಂತೆ. ಯಾವ ರೀತಿಗೆ ಯೆಹೋಶುವನ ಇದ್ದ ದೇವರು ನಮ್ಮ ಸಂಗಡನೂ ಇರುವಂತನಾಗಿದ್ದಾನೆ. ಇಮ್ಮಾನುವೇಲ್ ಎಂಬುದಾಗಿ ವಾಕ್ಯ ಹೇಳುತ್ತಲ್ವ, ಆತನು ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ದೇವರು ಯೇಸಪ್ಪ ನಮಗೆ ಈ ಮಾತುಗಳ ಮೂಲಕವಾಗಿ ಸಾಂತ್ವನ ನೀಡಿದ್ದಕ್ಕಾಗಿ ಸ್ತೋತ್ರ. ಕೀರ್ತನೆಗಳು 1ನೇ ಅಧ್ಯಾಯ 2ನೇ ವಚನ ವಾಕ್ಯ ಹೇಳಿದ ಪ್ರಕಾರದಲ್ಲಿ ನಾವು ಆತನ ನ್ಯಾಯ ಪ್ರಮಾಣವನ್ನು ಹಗಲು ಇರುಳು ಧ್ಯಾನಿಸುವ ಮನುಷ್ಯನೇ ಧನ್ಯನೆಂಬುದಾಗಿ ಹೇಳುತ್ತೆ. ನಿಜವಾಗಿ ನಾವು ಹಗಲಿರುಳು ಧ್ಯಾನಿಸುವಂತರಾಗಿರಬೇಕಾಗಿ ಎಂಬುದಾಗಿ ಆತನ ಆಸೆ ಪಡುತ್ತಾನೆ. ಈ ದಿನದಲ್ಲಿ ಸಹ ನಾವು ಬರೀ ಮಾತಿನಲ್ಲಿ ವಾಕ್ಯಗಳು ಓದಿದ್ದೇವೆ ಎಂಬುದಾಗಿ ಅಲ್ಲ, ಪ್ರತಿನಿತ್ಯ ಅದನ್ನು ಆಲೋಚನೆ ಮಾಡಬೇಕು, ನೆನೆಸಿಕೊಳ್ಳುವಂತರಾಗಿರಬೇಕು ಮತ್ತು ನೆನಪಿನಲ್ಲಿಟ್ಟುಕೊಂಡವರಾಗಿ ನಾವು ಜೀವಿತ ನಡೆಸಬೇಕು. ಆವಾಗಲೇ ನಾವು ಮಾಡುವಂಥ ಕೆಲಸಗಳಾದರೂ ಸರಿ, ನಾವು ಹೋಗುವಂಥ ಸ್ಥಳಗಳಾದರೂ ಸರಿ ನಾವು ಸಫಲವನ್ನು ಹೊಂದಿಕೊಳ್ಳೋಕ್ಕೆ ಸಾಧ್ಯ ಮತ್ತು ನಾವೆಲ್ಲ ವಿಷಯಗಳಲ್ಲಿ ಜಯಿಸೋದಕ್ಕೂ ಸಾಧ್ಯ ಎಂಬುದಾಗಿ ವಾಕ್ಯದ ಮೂಲಕವಾಗಿ ಯೇಸಪ್ಪ ಮಾತನಾಡಿದ ಸ್ತೋತ್ರ ಸಲ್ಲಿಸುತ್ತಾ, ಯೇಸುವಿನ ಕೃಪೆ ನಮ್ಮೊಂದಿಗೆ ಇರಲಿ. ಆಮೇಲೆ